ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ಸಂಡೇ. ಸೊ ಬೆಳಗ್ಗೆನೆ ವ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದೀನಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ವ್ಲಾಗ್ ನ ಸ್ಟಾರ್ಟ್ ಮಾಡಿದೀನಿ. ಲಾಸ್ಟ್ ವ್ಲಾಗ್ ಅಲ್ಲಿ ಹೇಳಿದೆ ಲಡ್ಡು ರೆಸಿಪಿ ಮಾಡ್ತೀನಿ ಅಂತ. ಇದು ತುಂಬಾನೇ ಪ್ರೋಟೀನ್ಸ್ ಇರೋಂತ ಲಡ್ಡು. ಅಂಡ್ ಹಾಗೆ ಬಾಣಂತಿಯರು ತಗೋಬಹುದು. ಮಸ್ಟ್ ಅಂಡ್ ಶುಡ್. ಈ ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಇರ್ತಾರಲ್ಲ, ಅವ್ರು ತಗೊಳ್ಳೇಬೇಕು. 30+ ವುಮೆನ್ಸ್ ಮಕ್ಕಳು ಕೂಡ ಆರಾಮಾಗಿ ತಿನ್ಬಹುದು. ಏಜ್ ಆಗಿರೋರು ಕೂಡ ಆರಾಮಾಗಿ ತಿನ್ಬಹುದು. ಸೊ ಹಾಗಾಗಿ ಫುಲ್ ವ್ಲಾಗ್ ನ ನೋಡಿ ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ. ಅಂಡ್ ನಿನ್ನೆ ಸುಮ್ನೆ ತುಂತುರು ಮಳೆ ಬಂತಲ್ಲ, ಸ್ವಲ್ಪ ಕೂಲ್ ಅಂತ ಫೀಲ್ ಅನ್ಸ್ತಿದೆ ಬೆಳಿಗ್ಗೆನೆ. ನೋಡೋದಕ್ಕೆ ತುಂಬಾನೇ ಚೆನ್ನಾಗಿತ್ತು ವೆದರ್ ಮಾತ್ರ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಬೆಳಗ್ಗೆ ಎದ್ದು ಸ್ವಲ್ಪ ಫೇಸ್ ಸ್ಕ್ರಬ್ ಎಲ್ಲ ಬೆಳಗ್ಗೆನೇ ಮಾಡಿಕೊಂಡೆ. ಫೇಸ್ ವಾಶ್ ಮಾಡ್ದಂಗೂ ಆಗುತ್ತೆ, ಎಲ್ಲ 2 in 1 ಆಗುತ್ತೆ ಅಂದ್ಬಿಟ್ಟು. ಫುಲ್ಲು ಬೆವರು, ಸಿಕ್ಕಾಪಟ್ಟೆ. ಈಗ ಎಷ್ಟು ಸೆಕೆ ಅಂದರೆ, ನಿನ್ನೆ ಮಳೆ ಬರೋ ಥರ ಇತ್ತು. ಬಟ್ ಮಳೆ ಬಂತು, ಬಟ್ ಏನಂದರೆ ಸುಮ್ಮನೆ ತುಂತುರು ಮಳೆ, ಡ್ರಿಸ್ಲಿಂಗ್ ಥರ ಬಂತು ಅಷ್ಟೇ. ಜೋರಾಗಿ ಬರುತ್ತೇನೋ ಅಂದ್ಕೊಂಡಿದ್ದೆ, ಬಟ್ ಜೋರಾಗಿ ಬರಲಿಲ್ಲ. ಸೊ ಈ ಥರ ಬಂದರೆ ಏನೂ ಯೂಸ್ ಇಲ್ಲ. ಜೋರಾಗಿ ಬಂದರೆ ತಂಪಾಗುತ್ತೆ ಭೂಮಿ ಕೂಡ. ಎಗ್ ಫ್ರೈಡ್ ರೈಸ್ ಮಾಡೋಣ ಅಂದ್ಬಿಟ್ಟು ಎಗ್ ಹಾಕ್ಬಿಟ್ಟು ಸ್ವಲ್ಪ ಮಾಡೋಣ ಅಂದ್ಬಿಟ್ಟು ಮಾಡ್ಕೊಂಡಿದ್ದೀನಿ. ಎಗ್ ಫ್ರೈಡ್ ರೈಸ್ ಮಾಡೋಣ ಅಂದ್ಬಿಟ್ಟು ಬಾಸ್ಮತಿ ರೈಸಲ್ಲಿ. ನೋಡೋಣ, ಇವತ್ತು ಫುಲ್ಲು ವೆಜ್ಜೆ. ಎಗ್ ಒಂದು ಬಿಟ್ಟರೆ ನಾನ್ ವೆಜ್ ಏನು ತರಿಸ್ತಾ ಇಲ್ಲ. ಇನ್ನು ನೆಕ್ಸ್ಟ್ ವೀಕೇ ಹಬ್ಬ ಅಲ್ವಾ. ಸಣ್ಣ ಪುಟ್ಟ ಏನಿರುತ್ತೆ ಎಲ್ಲ ನೋಡ್ಕೋಬೇಕು ಈ ವೀಕಲ್ಲೇ. ಕ್ಲೀನಿಂಗ್ ಮಾಡೋದು ಅದು ಇದೆಲ್ಲ. ಏನಕ್ಕಂದರೆ ನೆಕ್ಸ್ಟ್ ಸಂಡೇನೇ ಮತ್ತೆ ಹಬ್ಬ. ಸೊ ಹಾಗಾಗಿ ಬನ್ನಿ, ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಸುಮಾರಾಗಿ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಮಾಡೋದಿದೆ, ಮಾಡಬೇಕು. ಲಡ್ಡು ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಆ ರೆಸಿಪಿನ ಕೂಡ ಶೇರ್ ಮಾಡ್ತೀನಿ, ಓಕೆನಾ. ಸೊ ಫ್ರೆಂಡ್ಸ್, ಈಗ ಎಗ್ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ. ಸೊ ಬಾಸ್ಮತಿ ರೈಸ್ ಸ್ವಲ್ಪ ಇತ್ತು, ಅದು ನೋಡಿ ಕುಕ್ ಆಗಿದೆ ಚೆನ್ನಾಗಿ. ಎಷ್ಟು ಚೆನ್ನಾಗಿ ಕುಕ್ ಆಗಿದೆ. ಹೇಗೆ ಅಂದರೆ ಬಾಸ್ಮತಿ ರೈಸು ಒಂದು ಗ್ಲಾಸ್ ರೈಸ್ಗೆ 1.5 ಗ್ಲಾಸ್ ಅಷ್ಟು ನೀರು ಹಾಕೋಬೇಕು, ಕುಕ್ಕರಲ್ಲಿ ಮಾಡ್ತೀವಿ ಅಂದರೆ. ಸೊ ಈಗ ಒಂದು ಸ್ವಲ್ಪ ಕ್ಯಾಬೇಜು, ಟೊಮ್ಯಾಟೊ, ಈರುಳ್ಳಿ ಮತ್ತು ಶುಂಠಿ ಮತ್ತು ಇದು ನೋಡಿ ಇದಿಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ತುಂಬಾ ಈಸಿಯಾಗಿ ಆಗೋಗುತ್ತೆ, ನಾನೇನು ರೆಸಿಪಿ ಏನು ತೋರಿಸಲ್ಲ. ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಈರುಳ್ಳಿ, ಟೊಮ್ಯಾಟೊ, ಕ್ಯಾಬೇಜು, ಎಗ್ಗು ಮತ್ತು ಗರಂ ಮಸಾಲ, ಧನಿಯಾ ಪುಡಿ, ಒಂದು ಸ್ವಲ್ಪ ಅಚ್ಕಾರದ ಪುಡಿ, ಹಾಗೆ ಜೀರಾ ಪೌಡರು, ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಸಾಕು. ಇನ್ಯಾವ ಸಾಸುಗಳು ನಾನು ಹಾಕಲ್ಲ. ಅಷ್ಟೇ ಚೆನ್ನಾಗಿರುತ್ತೆ. ಸೊ ಯಾವಾಗಾದರೂ ಒನ್ ಟೈಮ್ ಬೇಜಾರಾಯಿತು ಎಲ್ಲರೂ ತಿನ್ನೋಲ್ಲ, ಈ ಥರ ಮಾಡ್ಕೊಬೋದು. ಇಲ್ಲಿ ಹಾಗೆ ನೆಕ್ಸ್ಟ್ ಡೇ ಪ್ರಫುಲ್ಗೆ ಮ್ಯಾಥ್ಸ್ ಎಕ್ಸಾಮ್ ಇತ್ತು ಮಂಡೇ. ಸೊ ಅವ್ನಿಗೆ ಓದಿಸ್ಕೊಂಡು ಅವ್ನಿಗೆ ಸ್ವಲ್ಪ ಪ್ರಾಬ್ಲಮ್ಸ್ ಎಲ್ಲ ಬರ್ಬಿಟ್ಟು ಕೊಟ್ಟಿದೀನಿ, ವರ್ಕ್ ಮಾಡ್ತಿದ್ದಾನೆ. ಹಾಗೆ ಇಲ್ಲಿ ಫ್ರೈಡ್ ರೈಸ್ ಕೂಡ ಮುಗೀತು. ಎಷ್ಟು ಉದುದ್ರಾಗಿ ಬಂದಿದೆ ನೋಡಿ. ಬಾಸ್ಮತಿ ರೈಸ್ ಯೂಸ್ ಮಾಡಿದ್ನಲ್ಲ, 1.5 ಗ್ಲಾಸ್ ಮಾಡಿದ್ದೆ. ನಮ್ಗೆ 4-5 ಜನಕ್ಕೆ ಸಾಕಾಗುತ್ತೆ, ಆರಾಮಾಗುತ್ತೆ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಕ್ಯಾಬೇಜು, ಎಗ್ ಎಲ್ಲ ಹಾಕಿ ಮಾಡಿದೀನಿ ಫ್ರೈಡ್ ರೈಸು. ಟೊಮೆಟೊ ಕೂಡ ಹಾಕಿದ್ದೆ, ತುಂಬಾ ಚೆನ್ನಾಗಿತ್ತು. ಯಾವಾಗ ನಾನು ರೆಸಿಪಿನ ತೋರಿಸ್ತೀನಿ. ಅಂಡ್ ಟೀ ಎಲ್ಲ ತಿಂಡಿ ಎಲ್ಲ ಆದ್ಮೇಲೆ ಟೀ ಮಾಡ್ತಾ ಇದೀನಿ. ಸ್ವಲ್ಪ ಶುಂಠಿ ಮತ್ತೆ ಏಲಕ್ಕಿ ಹಾಕ್ಬಿಟ್ಟು. ಹೇಳ್ತೀನಲ್ಲ ನಾನು, ಪ್ರತಿ ಸಂಡೆ ನಮ್ಗೆ ತಿಂಡಿ ಆಗಿದ ತಕ್ಷಣ ನಮ್ಮಮ್ಮ ಹೇಳ್ತಾರೆ ಶುಂಠಿ ಟೀ ಮಾಡ್ಕೊಡು ಅಂತ. ನಮ್ಮ ಅಪ್ಪಂಗೆ ತುಂಬಾ ಇಷ್ಟ ಶುಂಠಿ ಟೀ ಅಂದ್ರೆ. ಹಂಗಾಗಿ ನಾನಿದ್ರೆ ಎಲ್ಲಾನು ಶುಂಠಿ, ಏಲಕ್ಕಿ ಈ ತರ ಎಲ್ಲಾನು ಮಾಡಿ ಹಾಕಿ ಕೊಡ್ತೀನಲ್ಲ, ಅದಕ್ಕೆ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಇನ್ನು ಯುಗಾದಿ ಹಬ್ಬ ಹತ್ರ ಬರ್ತಿದ್ದಂಗೆನೆ ಟೆನ್ಷನ್, ಒಂಥರ ಎಲ್ಲಾ ಕೆಲಸಗಳು ಮುಗಿಸ್ಬೇಕಪ್ಪ ಹೊಸದಾಗಿ ಅಂದ್ರೆ ಟೆನ್ಷನ್ ಜೊತೆಗೆ ಖುಷಿ ಕೂಡ. ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಹೊಸ ವರ್ಷಕ್ಕೆ ಕಾಲಿಡ್ತಿದೀವಿ ಅಂತ. ನಾನು ಕೂಡ ವೇಟಿಂಗ್ ಯುಗಾದಿ ಹಬ್ಬಕ್ಕೆ, ಯಾವಾಗ ನಾವು ಹಬ್ಬ ಮಾಡ್ಬೇಕು ಅಂದ್ಬಿಟ್ಟು. ಇಲ್ಲಿ ಟೀ ಕೂಡ ರೆಡಿ ಆಯ್ತು. ಒಂದು ಸ್ವಲ್ಪ ಬೇಳೆನ ನೆನಾಕಿದ್ದೀನಿ. ಕಲರು ಸ್ವಲ್ಪ ಕಲರ್ ಏನಿರಲ್ಲ ಬೇಳೆಲಿ, ನಮಗೆ ಜಾಸ್ತಿ ಹೆಸರು ಬೇಳೆಲಿ ಕಲರ್ ಇರುತ್ತೆ. ಒಂದು ಸ್ವಲ್ಪ ನೆನೆಸಿಟ್ಟಿದ್ದೀನಿ. ಸ್ವಲ್ಪ ಧೂಳು ಆ ಥರದ್ದು ಏನಾದರೂ ಇದ್ರೆ ಹೋಗುತ್ತೆ ಅಲ್ವಾ, ಕ್ಲೀನಾಗಿ ನೆನೆದಂಗೂ ಆಗುತ್ತೆ ಅಂದ್ಬಿಟ್ಟು ಒಂದು ಸ್ವಲ್ಪ ಸೋಪ್ ಮಾಡಿದ್ದೀನಿ. ಇದು ನೋಡಿ, ನಮ್ಮ ಸೈಟ್ ಇದೆಯಲ್ಲ ಅಲ್ಲಿ ಈಗ 4 kg ಅಷ್ಟು ನುಗ್ಗೆಕಾಯಿ ಬೆಳೆದಿದೆ. ಸುಮಾರು ಜನಕ್ಕೆ ಕೊಟ್ವಿ ಇಲ್ಲಿ, ನಮ್ಮ ನೈಬರ್ಸ್ಗೆಲ್ಲರಿಗೂ. ಇನ್ನೊಂದು ಸ್ವಲ್ಪ ಮಿಕ್ಕಿದೆ, ಅದನ್ನು ಅಂಗಡಿಗೆ ಕೊಡೋಣ ಅಂತ. ಅಂಗಡಿಗೆ ಹೋಗಿ ಕೊಟ್ಟರೆ ನಾವು ಇನ್ ರಿಟರ್ನ್ ಏನಾದರೂ ವೆಜಿಟೇಬಲ್ಸ್ ತೊಗೋಬೋದು. 4ರಿಂದ ಒಂದು 5 kg ಅಷ್ಟು ಬಿಟ್ಟಿದೆ. ಇವತ್ತೆಲ್ಲ ಕಿತ್ತಾಕಬೇಕು. ಇದು ನೋಡಿ ಎಷ್ಟು ಚೆನ್ನಾಗಿದೆ, ಬಲ್ತಿಲ್ಲ ಜಾಸ್ತಿ, ಎಳೆದು ತುಂಬ ಚೆನ್ನಾಗಿದೆ. ಆ್ಯಂಡ್ ನುಗ್ಗೆ ಸೊಪ್ಪು ಕೂಡ ತಂದಿದ್ದೀನಿ ನಾನು. ನೋಡಿ ಇಲ್ಲಿ ಇಷ್ಟು ಕರಿಬೇವಿನ ಸೊಪ್ಪು ನಮ್ಮ ಇದರಲ್ಲೇ ಸೈಟಲ್ಲೇ ಬೆಳೆದಿರೋಂಥದ್ದು. ಏನೋ ಪೆಸ್ಟಿಸೈಡ್ಸು ಕೆಮಿಕಲ್ಸ್ ಹಾಕಲ್ಲ, ಗೊಬ್ಬರದಿಂದ ಅಲ್ಲ ಆಗಿರೋದು. ಸೊ ಅಷ್ಟು ಕರಿಬೇವಿನ ಸೊಪ್ಪು
ಮತ್ತು ಒಂದು ಸ್ವಲ್ಪ ನೋಡಿ ನುಗ್ಗೆ ಸೊಪ್ಪು ಎಷ್ಟೊಂದಿದೆ. ಸೊ ಇದರಲ್ಲಿ ಪಲ್ಯ ಮಾಡಿಬಿಟ್ಟು ನುಗ್ಗೆಕಾಯಿಯಲ್ಲಿ ಸಾಂಬಾರು ಮಾಡಿ ಮುದ್ದೆ ಮಾಡಿದ್ರೆ ಸಕ್ಕತ್ತಾಗಿರುತ್ತೆ. ಒಳ್ಳೆ ಪ್ರೋಟೀನ್ ಇರೋದು ನುಗ್ಗೆಕಾಯಲ್ಲಿ ಇರೋಷ್ಟು ಪ್ರೋಟೀನು ಕ್ಯಾಲ್ಶಿಯಮು ಇನ್ನು ಯಾವ ತರಕಾರಿಲೂ ಕೂಡ ಸಿಗಲ್ವಂತೆ, ಹಾಲಲ್ಲೂ ಕೂಡ ಸಿಗಲ್ವಂತೆ. ನಮಗೆ ಹಾಲ್ಗಿಂತ ಜಾಸ್ತಿ ಕ್ಯಾಲ್ಶಿಯಮು ಪ್ರೋಟೀನ್ಸು ನುಗ್ಗೆ ಸೊಪ್ಪು ನುಗ್ಗೆಕಾಯಲ್ಲಿರುತ್ತೆ. ಆ್ಯಂಡ್ ಇದು ನುಗ್ಗೆ ಸೊಪ್ಪಲ್ಲಿ ಐರನ್ ಕಂಟೆಂಟ್ ತುಂಬ ಒಳ್ಳೆಯದು. ಈಗ 30+ ಆಗ್ತಿರೋರಿಗೆ ನಾವೆಲ್ಲ ತಿಂದರೆ ತುಂಬ ಒಳ್ಳೆಯದು. ಮತ್ತು ಬಾಣಂತಿರು, ವುಮೆನ್ಸು ಯಾರು ಬೇಕಾದ್ರೂ ಮಕ್ಕಳು ಕೂಡ ಅಷ್ಟೇ ಚೆನ್ನಾಗಿ ತಿನ್ಬೋದು. ಐರನ್ ಕಂಟೆಂಟು ತುಂಬ ಇರುತ್ತೆ. ಸೊ ಹಾಗಾಗಿ ಇದೆಲ್ಲ ಕ್ಲೀನ್ ಆಗಿದೆ. ಸ್ವಲ್ಪ ಚೆನ್ನಾಗಿ ತೊಳ್ಕೊಂಬಿಟ್ಟು ಮಾಡೋಣ. ಅಷ್ಟೊತ್ತಿಗೆ ಇದು ಬೇಳೆ ಕೂಡ ಚೆನ್ನಾಗಿ ಬೇಯುತ್ತೆ. ಅವನಿಗೊಂದು ಕಡೆ ಓದಿಸ್ತಾ ಇದ್ದೀನಿ. ಮ್ಯಾಥ್ಸ್ ಮಂಡೇ ಇರೋದು ಕ್ವಶನ್ಸ್ ಹಾಕ್ಕೊಡ್ತಾ ಇದ್ದೀನಿ. ಮಧ್ಯದಲ್ಲಿ ಓದಿಸೋದು, ಮಧ್ಯದಲ್ಲಿ ಬಂದು ಅಡುಗೆ ಮಾಡೋದು, ಇದೆಲ್ಲ ಮಾಡ್ತಾಯಿದ್ದೀನಿ. ಅಪ್ಪ ಅಮ್ಮ ಆಚೆಗಡೆ ಫುಲ್ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ. ಇನ್ನೊಂದು ಚೂರು ಇದೆಯಲ್ಲ ಹಬ್ಬಕ್ಕೆ, ಅದೆಲ್ಲ ಕ್ಲೀನ್ ಮಾಡ್ಕೊತಿದ್ದಾರೆ. ಹಾಗೆ ಇಲ್ಲಿ ಗಾಡಿ ವಾಶ್ ಪ್ರತಿ ಸಂಡೇನೂ ಗಾಡಿ ವಾಶ್ ಮಾಡೋದು ಇದ್ದೇ ಇರುತ್ತೆ. 3 ಗಾಡಿ. ಕಾರ್ ಏನಾದ್ರು ಇನ್ ಕೇಸ್ ಗಲೀಜ್ ಏನಾದ್ರು ಆಗಿದೆ ಕಾರ್ಗಳು ಕೂಡ ವಾಶ್ ಮಾಡ್ತಾರೆ ಅಪ್ಪ. ಸೊ ಇಲ್ಲಿ ಹಾಗೆ ಅಪ್ಪ ಅಮ್ಮ ಸ್ವಲ್ಪ ಟೆರೇಸ್ ಮೇಲೆಲ್ಲ ಹೋಗ್ಬಿಟ್ಟು ನೀರ್ ಹಾಕ್ತಾ ಇದ್ರು. ಟೆರೇಸ್ ಮಾಡಿ ಮೇಲೆ ಫುಲ್ಲು ನೀರ್ ಹಾಕ್ಬಿಟ್ಟು ವಾಶ್ ಮಾಡ್ತಾ ಇದ್ರು. ಸೊ ಹಂಗಾಗಿ ನಾನು ಹೋಗಿ ನೋಡ್ಕೊಂಡ್ ಬರೋಣ ಅಂತ ಹೋದೆ. ಸಂಜೆ ಲಾಸ್ಟ್ ವ್ಲಾಗ್ ಅಲ್ಲಿ ಹೆಂಗಿತ್ತಲ್ಲ ವೆದರ್, ಇವಾಗ ನೋಡಿ ಆಗ್ಲಿ ಎಷ್ಟು ಬಿಸಿಲಿದೆ ನೋಡಿ. ಬೆಳಗ್ಗೆ ಆದ್ರೆ ಲಶಿಕಾ ಅವ್ರ ಮನೆಗೆ, ರಾತ್ರಿ ಆದ್ರೇನು ಅವ್ರ ಮನೆಗೆ ನೋಡಿ ಆಟ ಆಡ್ಕೊಂಡಿದ್ದಾಳೆ ಲಶಿಕಾ ಅವ್ರ ಮನೆ, ನಮ್ಮ ಮನೆ ಪಕ್ಕದಲ್ಲೇ. ಸೊ ಭಟ್ರು ಅಂತ ಹೇಳ್ತೀನಲ್ಲ ಅವ್ರ ಮನೆ. ಅವ್ರಿಬ್ರು ಮಕ್ಳು ಇರ್ತಾರಲ್ಲ, ಮಕ್ಳುನೇ ಆಟ ಆಡೋದು. ದೊಡ್ಡವ್ರ ಜೊತೆಗೆ ಎಷ್ಟೊತ್ತು ಓದ್ತಾ ಇರ್ತಾರೆ. ಹಂಗಾಗಿ ಹೋಗಿ ಯಾವಾಗ್ಲೂ ಅಲ್ಲೇ ಸ್ಪೆಂಡ್ ಮಾಡ್ತಿರ್ತಾಳೆ ತುಂಬಾ. ಆ ಹಂಗಾಗಿ ಒಂದ್ ಕ್ಲಿಪ್ಪಿಂಗ್ ನ ತಗೊಂಡೆ. ಇನ್ನು ಫುಲ್ ಸ್ವಲ್ಪ ಈ ಧೂಳು ಎಲ್ಲ ಬಂದು, ಮಳೆ ಧೂಳು ಅದೆಲ್ಲ ನಿಂತು ನೀರು ಎಲ್ಲ ನಿಂತು ಒಂಥರ ಒಂದೊಂದ್ ಕಡೆ ಎಲ್ಲ ಬ್ಲಾಕ್ ಆಗಿತ್ತು. ಸೊ ಅದನ್ನೆಲ್ಲ ಉಜ್ಜಿದ್ರೆ ಹೊರಟೋಗುತ್ತೆ. ಇನ್ನ ಟೆರೇಸು, ಕಂಬಿಗಳು ಸೈಡ್ ಎಲ್ಲ ಇದೆಯಲ್ಲ ಗೋಡೆ, ಅವನ್ನೆಲ್ಲಾನು ಕೂಡ ಪ್ರತಿಯೊಂದು ಕ್ಲೀನ್ ಮಾಡಿದ್ರೇನೆ ನಮ್ಮ ಮನೇಲಿ ಯುಗಾದಿ ಹಬ್ಬ ಆಗೋದು. ಎಷ್ಟು ಬಿಸಿಲಿದೆ ನೋಡಿ, ಅಷ್ಟು ಬಿಸಿಲಿದೆ. ಸ್ಯಾಟರ್ಡೆ ಸಂಜೆ ಎಷ್ಟು ಚೆನ್ನಾಗಿತ್ತು ನೋಡೋದಿಕ್ಕೆ. ಇವಾಗ ನೋಡಿ ಎಷ್ಟು ದಗ 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 ಅಂತ ಬಿಸಿಲು ಹೊಡಿತಿದೆ. ಮೇ ಬಿ ಇವತ್ತು ಮಳೆ ಬರ್ಬೋದು ಅಂತ ಅನ್ಸುತ್ತೆ, ಆ ತರ ಬಿಸಿಲು ಉರಿತಾ ಇತ್ತು. ಇನ್ನು ಸೊಪ್ಪು ಕಿತ್ಕೊಂಡ್ ಬಂದಿದ್ವಿ ಅಂತ ಹೇಳಿದ್ನಲ್ಲ, ನುಗ್ಗೆ ಸೊಪ್ಪಿಂದ ಪಲ್ಯ ಮಾಡೋಣ ಅಂದ್ಬಿಟ್ಟು ಕ್ಲೀನ್ ಮಾಡ್ಬಿಟ್ಟು ಇಟ್ಟಿದೀವಿ. ಸ್ವಲ್ಪ ನೀರಲ್ಲಿ ಒಂದು 3-4 ಸಲ ಆದ್ರೂ ವಾಶ್ ಮಾಡ್ತೀನಿ. ಧೂಳು ಏನಾದ್ರು ಎಲ್ಲ ಇರುತ್ತೆ. ಪೆಸ್ಟಿಸೈಡ್ಸ್ ಕೆಮಿಕಲ್ಸ್ ಅಂತೂ ಏನೂ ಇಲ್ಲ. ಧೂಳು ಇರುತ್ತಲ್ಲ, 3-4 ಸಲ ವಾಶ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಈಗ IPL ಸೀಸನ್ ಬೇರೆ ಅಲ್ವಾ, ಇಂಡಿಯಾಕ್ ಆಗ್ತಾ ಇಲ್ಲ. ನಿಮ್ಗೆ ಎಕ್ಸಾಮ್ ಬೇರೆ. ನಿನ್ನೆ RCB KKR ಇರ್ತಾರ, ನೋಡ್ಲೇ ಇಲ್ಲ. RCB KKR 8 ವಿಕೆಟ್ಗೆ 20 ಓವರ್ಸ್ ಆಗೋಯ್ತು. 174 ಹೊಡೆದ್ರು. RCBಗೆ 175 ಟಾರ್ಗೆಟ್. RCB 3 ವಿಕೆಟಿಗೆ 177 ಹೊಡೆದಿದ್ರು. ಅದು 16.2 ಓವರ್ಸ್ ಅಲ್ಲಿ, ಅದಕ್ಕೆ ಗೆದ್ರು. ಎಷ್ಟು ರನ್ ಗೆದ್ದಿದ್ದು? ಎಷ್ಟು ರನ್ ಗೆದ್ರು RCB? ಎಷ್ಟು ಇದ್ರಲ್ಲಿ ಗೆದ್ರು ರನ್ಸ್ ಅಲ್ಲಿ? ಎಷ್ಟು ರನ್ಸ್ ಅಲ್ಲ, ಅವರೆಷ್ಟು ಇವರೆಷ್ಟು ನೀನ್ ಸಬ್ಟ್ರಾಕ್ಟ್ ಮಾಡ್ತಾ ಹೇಳಿ. ಅವರೆಷ್ಟು? 3 ರನ್ನಿಂದ RCB ಗೆದ್ರು. 3 ರನ್ ಅಲ್ಲ. ಇವತ್ತು CSK ವರ್ಸಸ್ ರಾಯಲ್ CSK ವರ್ಸಸ್ ರಾಜಸ್ಥಾನ್ ರಾಯಲ್ಸ್. ನಿಮಗೆ ಯಾವ್ದು ಇಷ್ಟ? CSK ಮತ್ತು RR. ಓಕೆ. CSK ಧೋನಿ ಇರಲ್ಲ. ಧೋನಿ ಒಂದು RCB ಮೇಲೆ 1-6 ಅಂತ ಔಟ್ ಆಗ್ಬಿಟ್ಟ. ಏನಂತಾರೆ ನಿನ್ನ ಫೇವ್ರೆಟ್ ಯಾವುದು IPL ಫುಲ್ ಇದರಲ್ಲಿ? ಫುಲ್ RCB. ಹಾಗೆ ಪೈನಾಪಲ್ ಇತ್ತು, ಹಾಗೆ ತಿಂದ್ರೆ ಬೇಡ ಅಂತ ಅನ್ಸ್ತು. ಈ ಸಮ್ಮರ್ಗೆ ಒಂದ್ ಸ್ವಲ್ಪ ಡಿಹೈಡ್ರೇಷನ್ ಆಗ್ಬಾರ್ದು ಅಂದ್ಬಿಟ್ಟು ಪೈನಾಪಲ್ ಜ್ಯೂಸ್ ಮಾಡೋಣ ಅಂದ್ಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೆ. ಇನ್ನು ಪೈನಾಪಲ್ ಏನ್ ವಿಟಮಿನ್ ಸಿ ತುಂಬಾ ಇರುತ್ತೆ. ಇದು ಕಾಫಿಗ್ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಸೊ ಕಾಫ್ ಏನಾದ್ರು ಇದ್ರೆ ಪೈನಾಪಲ್ ಜ್ಯೂಸು ಇಲ್ಲ ಹಾಗೆ ತಿನ್ನೋದ್ ಮಾಡಿ, ಕಾಫ್ ಎಲ್ಲ ಕಡಿಮೆ ಆಗತ್ತೆ. ನನ್ಗೂ ಅವಾಗವಾಗ ಕಾಫ್ ಆಗ್ತಾನೆ ಇರುತ್ತೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ವರ್ಕ್ ಮಾಡೋದ್ರಿಂದ. ಸೊ ಅವಾಗವಾಗ ಈ ತರ ವಿಟಮಿನ್ ಸಿ ಇದೆಲ್ಲ ತಗೊಳ್ತಾ ಇರ್ತೀನಿ. ಲೆಮನ್ ತಗೋಬಹುದು, ಸಿಟ್ರಸ್ ಫ್ರೂಟ್ಸ್. ಇನ್ನು
ಎಲ್ಲಾರ್ಗು ಮಾಡೋಣ ಅಂದ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂತಾ ಇದೀನಿ. ಸಕ್ಕರೆ ಏನು ಹಾಕೋದಿಲ್ಲ ನಾನು, ಸಕ್ಕರೆ ಏನು ಯೂಸ್ ಮಾಡಲ್ಲ. ಮನೇಲಿ ಕಲ್ಸಕ್ರೆ ಇತ್ತು, ಕಲ್ಸಕ್ರೆನೆ ಹಾಕಿ ಯೂಸ್ ಮಾಡ್ತಾ ಇದೀನಿ. ಕಲ್ಸಕ್ರೆ ತುಂಬಾ ಒಳ್ಳೇದು ಸಕ್ಕರೆಗಿಂತ ಹೋಲಿಸ್ಕೊಂಡ್ರೆ. ಇಲ್ಲ ಟೈಮ್ಸ್ ಜಾಗರಿ ಹಾಕಿದ್ರೆ ಚೆನ್ನಾಗಿರಲ್ಲ. ಸೊ ಜಾಗರಿ ಯೂಸ್ ಮಾಡೋದ್ರಲ್ಲಿ ಜಾಗರಿ, ಕಲ್ಸಕ್ರೆ ಯೂಸ್ ಮಾಡೋದ್ರಲ್ಲಿ ಕಲ್ಸಕ್ರೆ ಯೂಸ್ ಮಾಡ್ತಾ ಇದೀನಿ. ಎಲ್ಲ ಚಿಕ್ಕದಾಗಿ ಸ್ವಲ್ಪ ಮೀಡಿಯಂ ಸೈಜ್ ಅಲ್ಲಿ ಕಟ್ ಮಾಡ್ಕೊಂಡು ಸ್ವಲ್ಪ ಕಲ್ಸಕ್ರೆ ಹಾಕೊಂಡು ಎಷ್ಟ್ ಬೇಕೋ ಅಷ್ಟು ನೀರ್ನ ನೋಡ್ಕೊಟ್ಟು ಹಾಕೊಂಡು ರುಬ್ಕೊಂಡ್ರೆ ಮುಗೀತು. ಇದಕ್ಕೆ ನಾನು ಸೋಸೋದೆಲ್ಲ ಏನಿಲ್ಲ, ಸೋಸಿದ್ರೆ ಏನು ಇರಲ್ಲ ಅದ್ರಲ್ಲಿ, ಕಂಟೆಂಟ್ ಎಲ್ಲ ಅದ್ರಲ್ಲೇ ಹೊರಟೋಗುತ್ತೆ. ಸೊ ಡೈರೆಕ್ಟ್ ಆಗಿ ನುಣ್ಣಗೆ ರುಬ್ಕೊಂಡು ಹಾಕೋತಾ ಇದೀನಿ. ಈ ದಗ ಬಿಸ್ಲಿಗೆ ಈ ತರ ಜ್ಯೂಸ್ಗಳು ಮಾಡ್ಕೊಂಡು ಮನೇಲೆ ಕೊಡೋದ್ರೆ ಸೂಪರ್ ಆಗಿರತ್ತೆ. ಮನೇಲೂ ಮಕ್ಕಳು ಕೂಡ ಬೇರೆ ಜ್ಯೂಸ್ ಬೇಕು ಅದ್ ಬೇಕು ಇದು ಅಂತ ಅವ್ರಿಗೂ ಕ್ರೇವಿಂಗ್ಸ್ ಅನ್ಸಲ್ಲ. ಅವ್ರಿಗೆ ಯಾವಾಗ ಏನ್ ಗೊತ್ತಾ, ನಾವ್ ಮನೇಲಿ ಏನು ಮಾಡ್ಕೊಡ್ದಲ್ಲ ಇದ್ದಾಗ ಅವ್ರಿಗೆ ಕ್ರೇವಿಂಗ್ ಶುರುವಾಗುತ್ತೆ, ನಮಗೂ ಬೇಕು ಆಚೆ ತಿನ್ನವು ಅಂತ. ಅದೇ ನಾವ್ ಮನೇಲಿ ಒಂದ್ ಸ್ವಲ್ಪ ಟೈಮ್ ಕೊಟ್ಟಿ ಮಾಡ್ಕೊಟ್ರೆ ಅವ್ರಿಗೆ ಕ್ರೇವಿಂಗ್ಸ್ ಅನ್ನೋದ್ ಆಗಲ್ಲ. ಅವಾಗ ಅವ್ರು ಏನು ಕೇಳಲ್ಲ ಆಚೆ. ಸೊ ಸಿಂಪಲ್ ಇಷ್ಟೇ, ಆಚೆ ಫ್ರೂಟ್ ಜ್ಯೂಸಸ್ ಕುಡಿಯೋ ಬದಲು ಮನೇಲೆ ಮಾಡ್ಕೊಟ್ರೆ ತುಂಬಾ ಹೆಲ್ತಿ ಇರುತ್ತೆ. ಪೊಲ್ಯೂಷನ್ಗೆ ಎಕ್ಸ್ಪೋಜರ್ ಆಗಲ್ಲ ಅನ್ನೋ ಒಂದ್ ರೀಸನ್ ಅಷ್ಟೇ. ಹಾಗೆ ಇಲ್ಲಿ ನುಗ್ಗೆಕಾಯಿ ಸಾಂಬಾರ್ ಕೂಡ ರೆಡಿ ಆಗ್ತಿದೆ. ಬೇಳೆ ಎಲ್ಲ ಬೆಂದು ನುಗ್ಗೆಕಾಯಿ, ಸ್ವಲ್ಪ ಆಲೂಗಡ್ಡೆ ಕೂಡ ಹಾಕೊಳ್ತಾ ಇದೀನಿ ಮೀಡಿಯಂ ಸೈಜ್ ಅಲ್ಲಿ ಕಟ್ ಮಾಡ್ಕೊಂಡು. ತುಂಬಾ ಚೆನ್ನಾಗಿರುತ್ತೆ. ಇದಕ್ಕಿನ್ನು ಕ್ಯಾರೆಟ್ ಕೂಡ ಹಾಕೋಬಹುದು. ಕ್ಯಾರೆಟ್ ಖಾಲಿ ಆಗಿತ್ತು, ಹಾಗಾಗಿ ಆಲೂಗಡ್ಡೆ ನುಗ್ಗೆಕಾಯಿ ಹಾಕಿ ಮಾಡ್ತಿದೀನಿ. ಇಲ್ಲಿ ಒಂದ್ ಕಡೆ ಬೇಳೆ ಒಂದ್ ಸ್ವಲ್ಪ 50% ಬೇಯಿಸ್ಕೊಂಡು ಅದಕ್ಕೆ ನುಗ್ಗೆ ಸೊಪ್ಪು ಹಾಕ್ಬಿಟ್ಟು ಬೇಯಿಸ್ಕೊತಾ ಇದೀನಿ. ಇದು ಜಾಸ್ತಿ ಹೊತ್ತು ಬೇಯಿಸ್ಬಾರ್ದು, ಒಂದ್ ಸ್ವಲ್ಪ ಹೊತ್ತು ಬೇಯಿಸ್ಬಿಟ್ರೆ ಸಾಕಾಗತ್ತೆ. ಫ್ರೆಂಡ್ಸ್, ಸೊಪ್ಪು ನುಗ್ಗೆಕಾಯಿ ಎಲ್ಲ ಕುದೀತಿದೆ ಚೆನ್ನಾಗಿ. ಈಗ ನಾಳೆಗೂ ನೋಡ್ಕೋಬೇಕಲ್ಲ, ಬರೀ ಇವತ್ತಿನ ನೋಡ್ಕೊಂಡ್ರೆ ಸಾಲದು. ಸೊ ನಾಳೆಗೆ ದೋಸೆಗೆ ನೆನಾಕ್ತಾ ಇದ್ದೀನಿ. ರಶಿಕಾಗೆ ಏನಿಲ್ಲ ಸ್ಕೂಲು, ಬಟ್ ಪ್ರಕುಲ್ಗಿದೆ. ಅವನು ಬಾಕ್ಸ್ಗೇನಿರಲ್ಲ, ಒಂದೇ ಬಾಕ್ಸು. ಬಟ್ ನಮಗೆಲ್ಲ ಬೇಕಲ್ಲ ತಿಂಡಿಗೆ. ದೋಸೆ ಅಂದರೆ ಸಖತ್ ಇಷ್ಟ. ದೋಸೆ ಮಾಡಿಲ್ಲ, ಲಾಸ್ಟ್ ವೀಕ್ ಮಾಡಲಿಲ್ಲ ದೋಸೆ. ಏನಕ್ಕೆ ನಗ್ತಿದ್ಯಾ? ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆ, ಮೆಂತ್ಯ, ಅವಲಕ್ಕಿ, ಆಮೇಲೆ ದೋಸೆ ಅಕ್ಕಿ ಹಾಕೋದಷ್ಟು, 5 ಐಟಮ್. ಸ್ವಲ್ಪ ಮೆಂತ್ಯ ಏನು ಗೊತ್ತಾ, ಈ ಥರ ಒಂದಿಷ್ಟು ಮುಚ್ಚಳ ಪೂರ್ತಿ ಹಾಕೊಂಡ್ರೆ ಮೆತ್ತಗೆ ಬರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲಿ ದೋಸೆಗೆ ಎಲ್ಲ ನೆನೆ ಹಾಕಿದ್ನಲ್ಲ, ಒಂದ್ 3-4 ಸಲ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಚೆನ್ನಾಗಿ. ಇದಕ್ಕೆ ಅಳತೆ ನೋಡ್ಕೊಳ್ಳೋದಾದ್ರೆ 3 ಗ್ಲಾಸ್ ದೋಸೆ ಅಕ್ಕಿ, 1 ಗ್ಲಾಸ್ ಉದ್ದಿನ ಬೇಳೆ, 1 ಗ್ಲಾಸ್ ಕಡಲೆಬೇಳೆ, ಸಾರಿ ಅರ್ಧ ಲೋಟ ಕಡಲೆಬೇಳೆ, ಅರ್ಧ ಲೋಟ ಅವಲಕ್ಕಿ, ಹಾಗೆ ಒಂದು ಮುಚ್ಚಳ ಆಗ್ಲೇ ತೋರ್ಸಿದ್ನಲ್ಲ ಇಷ್ಟು ಮೆಂತ್ಯ ಕಾಳು. ಇದನ್ನ ಹಾಕೊಂಡು ಚೆನ್ನಾಗಿ ನೆನ್ಸಿಟ್ರೆ ಸಾಕಾಗುತ್ತೆ. ಒಂದ್ 7 to 8 hours ಸಾಕು. ಪ್ರಕುಲ್ ಆಟ ಆಡಕ್ಕೆ ಹೋಗಿದ್ದ, ಅವ್ನು ಕುಡಿಲಿಲ್ಲ. ಅವ್ನಿಗೆ ಸರ್ಪ್ರೈಸ್ ಕೊಡ್ತೀನಿ, ಅವನಿಗೆ ತುಂಬ ಖುಷಿ ಅದಂದ್ರೆ. ಬಾಯ್, ಏನೋ ಸರ್ಪ್ರೈಸ್ ಏನಿರ್ಬೋದು? ಸರ್ಪ್ರೈಸ್ ಆ ಕಡೆ ನೋಡು, ಕಣ್ಣು ಮುಚ್ಕೋ. ನಿಂಗೆ ಇಷ್ಟ ಏನು ಹೇಳು, ಗೆಸ್ಸಾದ್ರೂ ಮಾಡು ಹೋಗ್ಲಿ. ಪೂರಿ, ಈ ಬಿಸಿಲಿಗೆ ಪೂರಿ ಅಂತೆ ನೋಡು. ಇವನಿಗೆ ಇಷ್ಟ ಜ್ಯೂಸು. ಆಟ ಆಡಕ್ಕೆ ಹೋಗಿದ್ದ, ಹಂಗಾಗಿ ಮಿಸ್ ಆಗಿಬಿಟ್ಟಿದ್ದ. ಚೆನ್ನಾಗಿಯಾ? ಮುದ್ದೆ ಕೂಡ ಕಟ್ಟಿ ಎಲ್ಲಾನು ಮುದ್ದೆ ಮಾಡಿ ಎಲ್ಲ ಹಾಟ್ ಬಾಕ್ಸಿಗೆ ಹಾಕ್ತಾ ಇದೀನಿ. ಏನಕ್ಕಂದ್ರೆ ನಾನು 12ವರೆಗೆ ಮುಗಿಸ್ಬಿಟ್ಟೆ. ಅಲ್ಲೇ ಕಿಚನ್ ಅಲ್ಲಿ ಇರೋದಕ್ಕೂ ನನ್ಗೆ ಇಷ್ಟ ಆಗಲ್ಲ. ಸರಿ ಮುಗಿಸಿ ಬೇಗ ಮುಗಿಸ್ಬೇಕು, ಬೇರೆ ಕೆಲಸ ನೋಡ್ಕೋಬೇಕು. ಅಲ್ಲೇ 24 ಗಂಟೆನೂ ಸೇರ್ಕೊಂಡ್ರೆ ಏನು ಯೂಸ್ ಇರಲ್ಲ ಅಲ್ವಾ. ಸೊ ನಮ್ದು ಏನಿದೆ ಕಿಚನ್ ಅಲ್ಲಿ ಬೇಗ ಬೇಗ ಮುಗಿಸ್ಕೊಂಡು ಮಾಡಿದ್ರೆ ಬೇರೆ ಕೆಲ್ಸನೂ ಆಗತ್ತೆ. ಹಂಗಾಗಿ 12ವರೆಗೆ ಮಾಡಿದ್ನಲ್ಲ, ಹಂಗಾಗಿ ಹಾಟ್ ಬಾಕ್ಸಿಗೆ ಹಾಕ್ತಾ ಇದೆ. ನೋಡಿ ನಮ್ ಲಂಚ್ ಮುದ್ದೆ, ತುಪ್ಪ, ಮತ್ತೆ ನುಗ್ಗೆಕಾಯಿ ಸಾಂಬಾರು, ಮತ್ತೆ ನುಗ್ಗೆ ಸೊಪ್ಪಿಂದು ಪಲ್ಯ. ಇದಕ್ಕಿಂತ ಊಟ ಬೇಕಾ? ಪ್ರೋಟೀನ್ಸ್ ಮತ್ತೆ ಹೈ ಫೈಬರ್, ಐರನ್ ಕಂಟೆಂಟ್ ಇರೋದು ಎಲ್ಲ ಇದ್ರಲ್ಲೇ ಇದೆ. ಒಳ್ಳೆ ಊಟ ಅಂತಾನೆ ಹೇಳ್ಬೋದು. ಸೊ ನಾನು ಊಟ ಮುಗಿಸ್ಕೊಂಡು ಮತ್ತೆ ವ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ನಾವು ಊಟ ಮಾಡೋವಾಗ ಡಿಂಕು ಕಣ್ ಬಿಟ್ಟು ನೋಡ್ತಾ ಇರತ್ತೆ. ಏನಕ್ಕಂದ್ರೆ ಅದಕ್ಕೆ ಮೊಸರು ಸ್ಮೆಲ್ ಅಂದ್ರೆ ಸಖತ್ ಇಷ್ಟ ಆಗದೆ. ಎಲ್ಲೇ ಮೊಸರು ನಾವು ರೈಸ್ ತಿಂದ್ರು ಹಂಗೆ ನೋಡ್ತಾ ಇರತ್ತೆ. ಅದಕ್ಕೆ ಸಖತ್ ಇಷ್ಟ ಡೈರಿ ಪ್ರಾಡಕ್ಟ್ಸ್, ಈ ತುಪ್ಪ, ಮೊಸರು, ಹಾಲು ಇವೆಲ್ಲಾನು. ಅದಕ್ಕೆ ಅವ್ನಿಗೀಗ ಮೊಸರು ಮತ್ತೆ ಇಲ್ಲಾಂದ್ರೆ ಮಜ್ಜಿಗೆ ಅನ್ನ ಈ ತರ ಹಾಕಿ ಕಲಿಸ್ತಾ ಇರ್ತೀನಿ. ತುಂಬಾ ಕಡಿಮೆ ಹಾಲು ಅನ್ನ ಕಲ್ಸ್ಕೊಡೋದು. ಮಧ್ಯಾಹ್ನ ಮಾತ್ರ
ಮೊಸರು ಅನ್ನ, ಬೆಳಗ್ಗೆ ಹಾಲು ಪೆಡಿಗ್ರಿ ಈ ತರ ಇರುತ್ತೆ. ಮತ್ತೆ ರಾತ್ರಿ ಇಲ್ಲ ದೋಸೆ ಚಪಾತಿ ಇವೆಲ್ಲಾನು ತಿನ್ನುತ್ತೆ, ಮತ್ತೆ ಚಕ್ಲಿ ಕೂಡ ತಿನ್ನುತ್ತೆ, ಎಗ್ ನಾನ್ ವೆಜ್ ಇವೆಲ್ಲಾನು ತಿನ್ನುತ್ತೆ. ಇನ್ನು ಲಡ್ಡು ಮಾಡೋದಿಕ್ಕೆ ನಾನು 1/4 ಕಪ್ ಅಷ್ಟು ನಾನು ಗೋಡಂಬಿ, 1/4 ಕಪ್ ಅಷ್ಟು ಪಿಸ್ತಾ, 1/4 ಕಪ್ ಅಷ್ಟು ನಾನು ಬಾದಾಮಿ, ಹಾಗೆ 1/2 ಕಪ್ ಅಷ್ಟು ಬೆಲ್ಲ, ಹಾಗೆ ಒಂಚೂರು ಅರ್ಧ ಕಪ್ಗಿಂತ ಜಾಸ್ತಿ ಖರ್ಜೂರನ ತಗೊಂಡಿದೀನಿ. ಹಾಗೆ ಅಂಟು ಬಂದ್ಬಿಟ್ಟು 2 ಟೇಬಲ್ ಸ್ಪೂನ್ ತಗೊಂಡಿದೀನಿ. ಹಾಗೆ ಒಣ ಕೊಬ್ಬರಿ, ತುರ್ದಿರೋಂಥದ್ದು ಒಣ ಕೊಬ್ಬರಿ ಬಂದ್ಬಿಟ್ಟು ಅದು ಕೂಡ 1/2 ಕಪ್ ತಗೊಂಡಿದೀನಿ. ಸೊ ಮೆಜರ್ಮೆಂಟ್ಸ್ ಬರ್ಕೊಂಡ್ಬಿಡಿ ಹೇಳಿದ ಪ್ರಕಾರ. ಹಾಗೆ ಲಡ್ಡು ಮಾಡಕ್ಕೆ ತುಪ್ಪ ಕೂಡ ತಗೊಂಡಿದೀನಿ. ಹಾಗೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅಜ್ವಾನ, ಓಂಕಾಳು, ಹಾಗೆ 2 ಟೇಬಲ್ ಸ್ಪೂನ್ ಅಷ್ಟು ನಾನು ಗಸಗಸೆನ ತಗೊಂಡಿದೀನಿ. ಇದ್ರ ಜೊತೆಗೆ ಏಲಕ್ಕಿ ಮತ್ತೆ ಲವಂಗ ಕೂಡ ತಗೋಬೇಕು. ಮೊದ್ಲು ನಾನು ಅಂಟು ತಗೊಂಡು ಈ ತರ ಒಂದು ಕಡಾಯಿಗೆ ಹಾಕೊಂಡಿದೀನಿ. ಒಂದ್ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ರೋಸ್ಟ್ ಮಾಡ್ಕೋಬೇಕು. ಲೋ ಫ್ಲೇಮ್ ಅಲ್ಲೇ ಇಟ್ಕೋಬೇಕು. ಪ್ರತಿಯೊಂದು ರೋಸ್ಟ್ ಮಾಡೋವಾಗ ಪೇಶನ್ಸ್ ಅಲ್ಲಿ ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ತುಪ್ಪದಲ್ಲಿ ರೋಸ್ಟ್ ಮಾಡ್ಕೋಬೇಕು. ಅಂಟು ಯಾಕೆ ಇಷ್ಟು ತಗೊಂಡಿದೀನಿ ಅಂದ್ರೆ ಅದು ರೋಸ್ಟ್ ಮಾಡ್ತಾ ಮಾಡ್ತಾ ತುಪ್ಪದಲ್ಲಿ ಏನಾಗುತ್ತೆ ಅಂದ್ರೆ ತುಂಬಾ ಅದು ದಪ್ಪ ಆಗತ್ತೆ. ಸೊ ಆಗ ಕ್ವಾಂಟಿಟಿ ತುಂಬಾ ಜಾಸ್ತಿ ಆಗತ್ತೆ. ನೋಡಿ ಇವಾಗ ಈಗಿರೋದು ನೆಕ್ಸ್ಟ್ ಸೈಜ್ ಜಾಸ್ತಿ ಆಗುತ್ತೆ, ಬಲೂನ್ ತರ ಆಗತ್ತೆ ಒಂಥರ. ಹಂಗಾಗಿ 2 ಟೇಬಲ್ ಸ್ಪೂನ್ ತಗೊಂಡ್ರೆ, ಅಂದ್ರೆ ಈ ಪ್ರಮಾಣ ಡ್ರೈ ಫ್ರೂಟ್ಸ್ಗೆ 2 ಟೇಬಲ್ ಸ್ಪೂನ್ ಅಂಟು ತಗೊಂಡ್ರೆ ಸಾಕಾಗತ್ತೆ. ಇನ್ನು ಇದಕ್ಕೆ ಮೆಡಿಸಿನ್ ಅದೇನೇನೋ ಬರತ್ತೆ, ಅವನ್ನೆಲ್ಲಾನು ಕೂಡ ಹಾಕೋಬಹುದು. ಬಟ್ ಅವರೆಲ್ಲ ಬಾಣಂತಿಯವ್ರು ತಗೊಂಡ್ರೆ ಓಕೆ. ಈಗ ಮಕ್ಳಿಗೆ ನಮಗೆ ನಾರ್ಮಲ್ ಆಗಿರೋರು ತಿನ್ನೋದಕ್ಕೆ ಇಷ್ಟ ಆದ್ರೆ ಸಾಕಾಗತ್ತೆ. ಇನ್ನು ಅಂಟು ತುಂಬಾನೇ ಒಳ್ಳೇದು. ಇದ್ರಲ್ಲಿ ಕ್ಯಾಲ್ಸಿಯಂ ತುಂಬಾ ಇರುತ್ತೆ, ಬೋನ್ ಸ್ಟ್ರೆಂತ್ ತುಂಬಾ ಮಾಡುತ್ತೆ. ಬ್ಯಾಕ್ ಪೈನ್ ಎಲ್ಲ ತುಂಬಾ ಜನಕ್ಕಿರುತ್ತೆ. ಈಗ 30+ ಆದವ್ರಿಗೆ, ಮಕ್ಳಿಗೂ ಒಂದು ಒಳ್ಳೆ ಇಮ್ಯುನಿಟಿ ಕೊಡುತ್ತೆ ಡ್ರೈ ಫ್ರೂಟ್ಸ್ ಎಲ್ಲ ತಿನ್ನೋದ್ರಿಂದ. ನೋಡಿದ್ರೆ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ನೋಡಿ ಇದಾಗ್ಲೇ ಸೈಜ್ ಎಲ್ಲ ಸ್ವಲ್ಪ ದಪ್ಪ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಅಂದ್ರೆ ಪೇಶನ್ಸ್ ಅಲ್ಲಿ ಪ್ರತಿಯೊಂದು ಡ್ರೈ ಫ್ರೂಟ್ಸ್ ಏನೇನ್ ಐಟಮ್ಸ್ ತೋರಿಸಿದೀನಿ ಎಲ್ಲಾನು ಲೋ ಫ್ಲೇಮ್ ಅಲ್ಲಿ ಪೇಶನ್ಸ್ ಅಲ್ಲಿ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಆ ಕಟ್ ಮಾಡ್ಕೊಳ್ಳೋದಿದ್ಯಾ, ಯಾವ್ದಾದ್ರು ಹೆಲ್ಪ್ ತಗೊಂಡು ಮಾಡ್ಕೊಳ್ಳಿ. ಕಟ್ ಮಾಡೋದಿದೆಯಲ್ಲ, ಚಿಕ್ಕದಾಗಿ ಕಟ್ ಮಾಡೋದೇ ಸ್ವಲ್ಪ ಟೈಮ್ ತಗೊಳುತ್ತೆ ಜಾಸ್ತಿ. ಇನ್ನ ಇದನ್ನೆಲ್ಲ ಮಾಡೋದು ಬೇಗನೆ ಮುಗ್ದೋಗ್ಬಿಡುತ್ತೆ, ಅಷ್ಟೊಂದು ಟೈಮ್ ಬೇಕಾಗಲ್ಲ. ಈ ರೋಸ್ಟ್ ಮಾಡ್ಕೊಳ್ಳೋದು, ಲಡ್ಡು ಕಟ್ಟೋದೆಲ್ಲ 15 ನಿಮಿಷಕ್ಕೆ ಮುಗ್ದೋಗ್ಬಿಡುತ್ತೆ. ಪಾಕ ಬರೋದು ಕೂಡ, ಪಾಕ ಕೂಡ ಅಷ್ಟೇ ಜಾಸ್ತಿ ನೀವು ಚಿಕ್ಕಿಗೆಲ್ಲ ಪಾಕ ಮಾಡ್ಕೋತಿರಲ್ಲ ಆತರ ಎಲ್ಲ ಮಾಡ್ಕೋಬಾರ್ದು. ನೀರಿಗೆ ಹಾಕಿದ ತಕ್ಷಣ ಒಂದ್ ಸ್ವಲ್ಪ ಮೆತ್ತಗೆ ಉಂಡೆ ಕಟ್ಟೋ ತರ ಆಗ್ಬೇಕು. ಆಮೇಲೆ ಅದು ಎಳ್ದಾಗ ಎಲಾಸ್ಟಿಕ್ ಹಾಕ್ಬೇಕು. ಆ ಸ್ಟೇಜಿಗೆ ಬಂದಾಗ ಆಫ್ ಮಾಡ್ಕೊಂಡು ಪಾಕನ ಹಾಕೋಬೇಕು. ಇದಕ್ಕೆ ಒಂದೆಳೆ ಪಾಕ ತರಿಸ್ಬೇಕು ಅಂತ ಏನಿಲ್ಲ, ಉಂಡೆ ಕಟ್ಟಕ್ಕೆ ಪಾಕ ಆದ್ರೆ ಸಾಕಾಗತ್ತೆ. ಇನ್ನೊಂದ್ ಸ್ವಲ್ಪ ತುಪ್ಪ ಹಾಕೊಂಡು ಬಾದಾಮಿನೂ ಕೂಡ ಚೆನ್ನಾಗಿ ಸ್ವಲ್ಪ ಜಾಸ್ತಿ ಕಪ್ಪಗೆ ಸೀರಿಸಬಾರ್ದು, ಲೈಟ್ ಬ್ರೌನ್ ಕಲರ್ ಆಗಿ ಸ್ವಲ್ಪ ಗೀಯಲ್ಲಿ ರೋಸ್ಟ್ ಮಾಡ್ಕೊಂಡ್ರೆ ಸಾಕಾಗತ್ತೆ. ಇನ್ನು ಇದು ಕೂಡ ಒಂದು ಸೈಡ್ಗೆ ತೆಗ್ದಿಟ್ಕೊಂಡೆ. ಈಗ ಮಿಕ್ಸ್ ಪಿಸ್ತಾ ಮತ್ತೆ ಗೋಡಂಬಿ ಎರಡೂ ಕೂಡ ಸ್ವಲ್ಪ ತುಪ್ಪ ಹಾಕೊಂಡು ಲೈಟ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಆ ರೋಸ್ಟ್ ಮಾಡ್ಬೇಕಾದ್ರೇನೆ ಅದ್ರ ಘಮ ಎಷ್ಟ್ ಚೆನ್ನಾಗಿ ಬರ್ತಾ ಇರುತ್ತೆ ಗೊತ್ತಾ, ಡ್ರೈ ಫ್ರೂಟ್ಸ್ ಅಷ್ಟು ಘಮ ಬರ್ತಾ ಇರತ್ತೆ. ಇನ್ನು ನೀವು ಬೇಕಿದ್ರೆ ಇದು ಸಪರೇಟ್ ಕೂಡ ಮಾಡ್ಕೋಬಹುದು, ಬಟ್ ನಾನು 2 ಒಟ್ಟಿಗೆ ಮಾಡ್ಕೋತಾ ಇದ್ದೀನಿ, ಏನು ಇಶ್ಯೂ ಇಲ್ಲ. ಬಾದಾಮಿ ಮಾತ್ರ ಸಪರೇಟ್ ಆಗಿ ಮಾಡ್ಕೋಬೇಕು. ಇನ್ನು ಒಣ ದ್ರಾಕ್ಷಿ ಕೂಡ ಹಾಕೋಬಹುದು. ಒಣ ದ್ರಾಕ್ಷಿ ಖಾಲಿಯಾಗಿ ಬಿಟ್ಟಿತ್ತು, ನಾನು ನೋಡ್ಕೊಂಡಿರ್ಲಿಲ್ಲ. ಅದ್ ಬೇಕಿದ್ರೆ ಹಾಕೋಬಹುದು, ಇಲ್ಲ ಅಂದ್ರೆ ಇಲ್ಲ. ಇದು ಕೂಡ ಆಯ್ತು. ಎಲ್ಲಾನು ಒಂದ್ ಬೌಲ್ಗೆ ಹಾಕಿ ಇಟ್ಕೋತಾ ಇದೀನಿ. ಡ್ರೈ ಫ್ರೂಟ್ಸ್ ರೋಸ್ಟ್ ಮಾಡಿರೋದೆಲ್ಲ ಒಂದ್ ಬೌಲು ಎಲ್ಲಾನು ನೀವು ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ಹಾಗೆ ಇವಾಗ ಖರ್ಜೂರನು ಕೂಡ ಹಾಕ್ಬಿಟ್ಟು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಅದನ್ನು ಕೂಡ ರೋಸ್ಟ್ ಮಾಡ್ಕೊಳ್ತೀನಿ. ಖರ್ಜೂರ ತುಂಬಾ ಒಳ್ಳೇದಲ್ವಾ ಹೆಲ್ತ್ಗೆ. ಐರನ್ ಕಬ್ಬಿಣಾಂಶ ಇದರಲ್ಲಿ ತುಂಬಾ ಇರುತ್ತೆ. ಇದು ಕೂಡ ಮುಗೀತು. ಲೈಟ್ ಆಗಿ ಸ್ವಲ್ಪ ಬ್ರೌನ್ ಕಲರ್ ಆದ್ರೆ ಸಾಕಾಗತ್ತೆ. ಇನ್ನು ಇವಾಗ ಅದೇ ಬಾಣ್ಲಿಗೆ ಬೆಲ್ಲನ ತಗೊಂಡಿದ್ದೀನಿ. ಇದಕ್ಕೆ ಒಂದ್ ಸ್ವಲ್ಪ ತುಪ್ಪ ಹಾಕಿ ಟೇಸ್ಟ್ ಚೆನ್ನಾಗಿರುತ್ತೆ ಬೆಲ್ಲಕ್ಕೆ ಕರ್ಗೋವಾಗ. ಹಾಗೆ ಎಷ್ಟ್ ಬೇಕೋ ಅಷ್ಟು ನೀರ್ನ ನೋಡ್ಕೊಂಡು ಹಾಕೊಳ್ಳಿ. ಬಟ್ ಜಾಸ್ತಿ ಗಟ್ಟಿಗ್ ಮಾಡ್ಬಿಟ್ರೆ ಆಗಲ್ಲ, ಉಂಡೆ ಕಟ್ಟಕ್ ಆಗಲ್ಲ, ಗಟ್ಟಿ ಆಗ್ಬಿಡುತ್ತೆ. ಒಂದ್ ಸ್ವಲ್ಪ ತೆಳುವಾಗಿ ಪಾಕ ಇದ್ರೇನೆ ಉಂಡೆ ಕಟ್ಟಕ್ ಆಗೋದು, ಇಲ್ಲಾಂದ್ರೆ ಉಂಡೆ ಕಲ್ ತರ ಆಗ್ಬಿಡುತ್ತೆ, ತಿನ್ನಕ್ ಆಗಲ್ಲ. ಇನ್ನು ಮಿಕ್ಸಿ ಜಾರಿಗೆ ಸ್ವಲ್ಪ ಒಣ ಕೊಬ್ಬರಿ ಮತ್ತೆ ಅಂಟು ಆಗ್ಲೇ ಬೇಯಿಸ್ಕೊಂಡ್ವಲ್ಲ ಎರಡನ್ನೂ ರುಬ್ಕೋಬೇಕು. ಇನ್ನ ಇಲ್ಲಿ ಗಸಗಸೆ, ಏಲಕ್ಕಿ, ಲವಂಗ ಮತ್ತೆ ಸ್ವಲ್ಪ ಓಂಕಾಳು ಹಾಕೊಂಡು ಡ್ರೈ ರೋಸ್ಟ್, ಇದಕ್ಕೇನು ತುಪ್ಪ ಎಲ್ಲ ಹಾಕೋದಿಲ್ಲ. ಇನ್ನು ಒಣ ಕೊಬ್ಬರಿ ಕೂಡ ಅಂದ್ರೆ ರೋಸ್ಟ್ ಮಾಡ್ಕೋಬಾರ್ದು, ಡೈರೆಕ್ಟ್ ಆಗಿ ಹಾಕ್ಬೇಕು, ಯಾಕಂದ್ರೆ ಎಣ್ಣೆ ಬಿಟ್ಬಿಡತ್ತೆ. ಹಾಗಾಗಿ ಇದನ್ನು ಕೂಡ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಂಡು ಇದನ್ನು ಕೂಡ ಸಪರೇಟ್ ಆಗಿ ರುಬ್ಕೋಬೇಕು. ಅದ್ ಸಪ್ರೇಟು ಇದು ಸಪ್ರೇಟು. ನೋಡಿ ಇಲ್ಲಿ ಕೂಡ ಆಗ್ತಿದೆ ಪಾಕ. ನಾನು ತೋರಿಸ್ತೀನಿ ಯಾವ ಸ್ಟೇಜ್ ಅಲ್ಲಿ ಅದನ್ನ ಇಳಿಸ್ಬಿಟ್ಟು ಹಾಕ್ಬೇಕು ಅಂತ. ಬಟ್ ಕೈ ಆಡಿಸ್ತಾನೆ ಇರ್ಬೇಕಾಗತ್ತೆ. ಇನ್ನು ನಾನು ಆಗ್ಲೇ ಏಲಕ್ಕಿ, ಗಸಗಸೆ, ಓಂಕಾಳು, ಲವಂಗ ಎಲ್ಲಾ ಹಾಕಿ ರೋಸ್ಟ್ ಮಾಡೋದನ್ನ ಅದರದ್ದು ಪೌಡರ್ ಇದು
ಸೊ ಅದನ್ನು ಎಲ್ಲ ಡ್ರೈ ಫ್ರೂಟ್ಸ್ ಪೌಡರು ಒಣಕೊಬ್ಬರಿ ಅಂಟಿನ ಪೌಡ್ರು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ. ಈಗ ಪಾಕ ಆಗಿದೆಯಲ್ಲ ನೋಡಿ, ಇಷ್ಟು ಲಿಕ್ವಿಡ್ ಆಗಿ ಒಂದ್ ಸ್ವಲ್ಪ ಪಾಕ ಇದ್ರೆ ಸಾಕು. ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಬಿಟ್ಟು ಆ ಹೀಟ್ ಅಂದ್ರೆ ಆ ಬಿಸಿ ಇದ್ದಾಗ್ಲೇ ಗಂಟ್ಲು ಉಂಡೆನ ಕಟ್ಬಿಡ್ಬೇಕು, ಇಲ್ಲಾಂದ್ರೆ ಉಂಡೆ ಕಟ್ಟಕ್ ಆಗಲ್ಲ. ಅದೊಂದ್ ಸ್ವಲ್ಪ ಹಿಂಸೆ, ಬಿಸಿ ಬಿಸಿ ಸುಡ್ತಾ ಇರತ್ತೆ ಅಲ್ಲ ಪಾಕ, ಅವಾಗ ಕಟ್ಟೋದು ತುಂಬಾನೇ ಕಷ್ಟ. 1-2-3 ಜನ ಸೇರ್ಕೊಂಡ್ರೆ ಬೇಗನೆ ಕಟ್ಬಹುದು. ನೋಡೋಣ ಎಷ್ಟು ಉಂಡೆ ಆಗುತ್ತೆ ಇದ್ರಲ್ಲಿ ಅಂತ ನಾನು ಹೇಳ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಉಂಡೆ ಕಟ್ಟೋದು ಅಷ್ಟೇ, ಇನ್ನೇನಿಲ್ಲ. ನೋಡಿ ಕೈಯೆಲ್ಲ ಕೆಂಪಗಾಗೈತಿ, ಇನ್ನು ಕಟ್ಟೋವಾಗ ಎಷ್ಟು ಬೇಗ ಕಟ್ಟಬೇಕು ಗೊತ್ತಾ, ಇಲ್ಲಾಂದ್ರೆ ಉದುದ್ರಾಗ್ಬಿಡುತ್ತೆ. ಬಿಸಿ ಇದ್ದಾಗಲೇ ಕಟ್ಕೊಂಡ್ಬಿಡ್ಬೇಕು ಬೇಗ. ನೋಡಿ ಆಲ್ಮೋಸ್ಟ್ ಒಂದು 30 ಲಡ್ಡು ಆರಾಮಾಗುತ್ತೆ ಇಷ್ಟು ಮೆಜರ್ಮೆಂಟಲ್ಲಿ. ಇಷ್ಟು ಮೆಜರ್ಮೆಂಟಲ್ಲಿ 30 ಲಡ್ಡು ಕಟ್ಟಿದ ತಕ್ಷಣ ನೋಡಿ ಗಟ್ಟಿ ಆಗುತ್ತೆ. ಅಂದರೆ ಜಾಸ್ತಿ ಕರ್ಮು ಅನ್ನೋ ಚಿಕ್ಕಿ ಥರ ಬರಬಾರ್ದು, ಕರ್ಮ್ ಅಂತ ಒಂಚೂರು ಮೆತ್ತಗಿರಬೇಕು. ಪಾಕನೂ ಅಷ್ಟೇ, ಇನ್ನೇನು ಒಂದು ಎಳೆ ಬರ್ತಿದೆ ಪಾಕ, ಇನ್ನು ಸ್ವಲ್ಪ ಮೆತ್ತಗಿರಬೇಕು, ಹಿಂಗೆ ಎಲಾಸ್ಟಿಕ್ ಆಗಬೇಕು. ಆ ಥರ ಬಂದಾಗ ಅದಕ್ಕೂ ಮುಂಚೆನೇ ಬೇಗ ತೆಗೆದುಬಿಟ್ಟು ಹಾಕ್ಬಿಟ್ಟು ಬೇಗ ಕಟ್ಕೊಂಡ್ಬಿಡ್ಬೇಕು. ನಾನು ಅಪ್ಪ ಅಮ್ಮ ಎಲ್ಲ ಕಟ್ಬಿಟ್ವಿ, ಅದನ್ನೆಲ್ಲ ಶೂಟ್ ಮಾಡೋಕ್ಕಾಗಲಿಲ್ಲ. ಏನಕ್ಕಂದ್ರೆ ಶೂಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ನೋಡಿ 30 ಲಡ್ಡು ಆಯ್ತು. ಇದ್ರಲ್ಲಿ ಆಲ್ರೆಡಿ 2 ತಿಂದ್ಬಿಟ್ಟಿದಾರೆಲ್ಲ, ಶಿಖಾ ಮತ್ತೆ ಪ್ರಕುಲ್. ಎಷ್ಟ್ ದಿನ ಬರುತ್ತೆ? ಒಂದ್ 15 ದಿನ ಕೂಡ ಬರಲ್ಲ. ದಿನಕ್ಕೆ 1 ಲಡ್ಡು ತಿಂದ್ರೆ ಎನಫ್. ಸೊ ಮನೇಲಿ ಎಲ್ರು ಕೂಡ ತಿನ್ಬೋದು ಆರಾಮಾಗಿ. ಅಂಡ್ ಒಂದು ಗ್ಲಾಸ್ ಜಾರ್ಗೆ ಹಾಕಿ ಇಡ್ತಾ ಇದೀನಿ, 8 ಕಂಟೈನರ್ಗೆ ಹಾಕಿ ಇಟ್ರೆ ಹಾಗೆ ಇರುತ್ತೆ. ಸೊ ಈ ಮೆಜರ್ಮೆಂಟ್ಗೆ ನನ್ಗೆ 30 ಲಡ್ಡು ಆಯ್ತು. ಗೊತ್ತಾಯ್ತು ಅಂತ ಅನ್ಸುತ್ತೆ ನಿಮ್ಗೆ ಹೇಗ್ ಮಾಡ್ಕೋಬಹುದು ಈಸಿಯಾಗಿ ಅಂತ. ಅದನ್ನ ಕ್ಲೀನ್ ಆಗಿ ಕಟ್ ಮಾಡ್ಕೊಂಡ್ರೆ ಸಾಕಾಗತ್ತೆ, ಬೇಗನೆ ಆಗೋಗುತ್ತೆ ಉಂಡೆ ಮಾಡೋದು ಎಲ್ಲಾನು. ಅಂಡ್ ಹೆಲ್ತ್ಗೆ ತುಂಬಾನೇ ಒಳ್ಳೇದು. ಐ ಹೋಪ್ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದೆ. ಪ್ಲೀಸ್ ಒಂದು ಲೈಕ್ ಮಾಡಿ, ಓಕೆನಾ? ಲೈಕ್ ಮಾಡೋದ್ರಿಂದ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಹಾಗೆ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ಬರೋಷ್ಟೊತ್ತಿಗೆ 7 ಗಂಟೆನೆ ಆಗೋಯ್ತು ಸಂಜೆ. ಸೊ 7 ಗಂಟೆ ಆಗಿ ಸ್ವಲ್ಪ ದೀಪ ಹಚ್ಬಿಟ್ಟು, ಸರಿ ನುಗ್ಗೆಕಾಯಿ ಸಾಂಬಾರು ಮತ್ತೆ ಸೊಪ್ಪಿನ ಪಲ್ಯ ಇತ್ತಲ್ಲ, ಅದಕ್ಕೆ ರೈಸ್ ಮಾಡಿರ್ಲಿಲ್ಲ ನಾನು, ಮಧ್ಯಾಹ್ನ ಬರೀ ಮುದ್ದೆ ಮಾಡಿದೆ. ರೈಸ್ ಮಾಡೋಣ, ಅದಕ್ಕೆ ಒಂದ್ ಸ್ವಲ್ಪ ಹಪ್ಳ ಹಾಕ್ಬಿಟ್ಟು, ಈ ಮಜ್ಜಿಗೆ ಮೆಣಸಿನ್ಕಾಯಿ ಕೂಡ ಆಗಿತ್ತಲ್ಲ ಅದನ್ನು ಕೂಡ ಫ್ರೈ ಮಾಡ್ಕೊಂಡೆ. ಡೀಪ್ ಫ್ರೈ ಸಕ್ಕದಾಗ ಆಗಿದೆ. ಟೇಸ್ಟ್ ಕೂಡ ಅಷ್ಟೇ, ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿತ್ತು, ಸಕ್ಕದಾಗಿ ಬಂದಿತ್ತು. ಇನ್ನು ಮಳೆ ಕೂಡ ನೋಡಿ, ನೆನ್ನೆ ಮಳೆ ಬರ್ಲಿಲ್ಲ, ತುಂತುರು ಮಳೆ. ಇವತ್ ಸರಿಯಾಗಿ ಬರ್ತಿದೆ ಮಳೆ, ಫುಲ್ ಜೋರಾಗೆ ಬಂತು ಮಳೆ. ಸೊ ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಸತ್ತೆ. ನಾನೆಲ್ಲ ಊಟ ಎಲ್ಲ ಮಾಡ್ಬಿಟ್ಟು ಆಚೆಗಡೆ ವಾಕ್ ಮಾಡ್ತಾ ಇದ್ದೆ. ತಣ್ಣಗ್ ಬೀಸ್ತಾ ಇತ್ತು ನಿಜವಾಗ್ಲು. ನೋಡೋದಿಕ್ಕೆ ಒಂಥರ ಸಂತೋಷ ಆಗ್ಬಿಡುತ್ತೆ ಈ ಬೇಸಿಗೆ ಕಾಲದಲ್ಲಿ. ಈ ತರ ಗಾಳಿ, ಈ ತರ ತಂಪು ಗಾಳಿ, ಈ ವೆದರ್ ನೋಡ್ಬಿಟ್ರೆ ಏನೋ ಒಂಥರ ಸಂತೋಷ ಆಗ್ಬಿಡತ್ತೆ. ನನ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಈ ಕ್ಲೌಡಿ ಕ್ಲೈಮೇಟ್ ಅಂದ್ರೆ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಇನ್ನೂ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್, ಲವಿಂಗ್ ಯು ಆಲ್, ಬೈ ಬೈ, ಟೇಕ್ ಕೇರ್.